ವೀಕ್ಷಕರೇ, ಯೂಟ್ಯೂಬ್ ಅಲ್ಲಿ ಈ ಏನು ಪ್ರಾಡಕ್ಟ್ ಅನ್ನ ಟ್ಯಾಗ್ ಮಾಡೋದಿದೆಯೋ ಇದನ್ನ ಆಟೋ ಟ್ಯಾಗ್ ಮಾಡಿದ್ರೆ ಹೇಗಿರುತ್ತೆ? ನೀವೇನು ಕೆಲಸ ಮಾಡದೆ ಎಲ್ಲಾ ಪ್ರಾಡಕ್ಟ್ ಗಳು ಆಟೋ ಟ್ಯಾಗ್ ಆದ್ರೆ ನಿಮಗ್ ಬರ್ತಕ್ಕಂತ ಇನ್ಕಮ್ ಜಾಸ್ತಿ ಆಗುತ್ತಲ್ವಾ? ಖಂಡಿತ ಜಾಸ್ತಿ ಆಗುತ್ತೆ. ಆದೇಶದಿಂದಾಗಿ ಯೂಟ್ಯೂಬ್ ಇದನ್ನ ಸಪೋರ್ಟ್ ಮಾಡ್ತಿದೆ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೋ ಅವ್ರಿಗೆ ಈ ಆಟೋ ಟ್ಯಾಗಿಂಗ್ ಅಂದ್ರೆ ಪ್ರಾಡಕ್ಟ್ ಅನ್ನ ಆಟೋ ಟ್ಯಾಗ್ ಮಾಡ್ತೀವಿ ಅಂತ ಹೇಳಿ ಯೂಟ್ಯೂಬ್ ಸಪೋರ್ಟ್ ಮಾಡ್ತಿದೆ. ಎಷ್ಟು ಖುಷಿ ವಿಚಾರ ಅಲ್ಲ? ಈ ಪ್ರಾಡಕ್ಟ್ ಎಲ್ಲ ಆಟೋ ಟ್ಯಾಗ್ ಆದ್ರೆ ನಮ್ದೇನು ಕೆಲಸ ಇರಲ್ಲ, ಆಟೋ ಟ್ಯಾಗ್ ಆಗ್ತಾ ಇರುತ್ತೆ, ವ್ಯೂವರ್ಸ್ ಕ್ಲಿಕ್ ಮಾಡ್ತಾರೆ, ಪ್ರಾಡಕ್ಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಕಮಿಷನ್ ಸಿಗುತ್ತೆ. ಬಹುತೇಕವಾಗಿ ಈ ಆಟೋ ಟ್ಯಾಗಿಂಗ್ ಅಲ್ಲೂ ಕೂಡ ದುಡ್ಡು ಮಾಡಬಹುದು. ಯೂಟ್ಯೂಬ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಯೂಟ್ಯೂಬ್ ಇದಕ್ಕಾಗಿ ಏನ್ ಮಾಡ್ತಿದೆ, ಈ ಆಟೋ ಟ್ಯಾಗ್ ಗೆ ಯಾವ ಮಾಹಿತಿಯನ್ನ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಏನಿದೆಯೋ ಅದನ್ನು ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಅಲ್ಲಿ ಮೆಸೇಜ್ ಇರುತ್ತೆ ನೋಡಿ, ಐಡಿಯಾಸ್ ಅಂತ ಮೆಸೇಜ್ ಇದೆ. ಕ್ರಿಯೇಟ್ ಎ ವಿಡಿಯೋ ಅಂಡ್ ಜಾಯಿನ್ ದ ಹೋಮ್ ಫಾರ್ ಕ್ರಿಕೆಟ್ ಫಂಡಾಮ್ ಅಂತಿದೆ. ಅಂದರೆ ಇದು ಕ್ರಿಕೆಟ್ ಫಂಡಾಮ್ ಬಗ್ಗೆ ಒಂದು ಐಡಿಯಾವನ್ನು ಕೊಡ್ತಾ ಇದೆ. ಇದು ವಿಡಿಯೋ ಮಾಡಿ ಮತ್ತು ಜಾಯಿನ್ ಆಗಿ ಅಂತ ಹೇಳ್ತಾ ಇದೆ. ಹಾಗಾದರೆ ಈ ಒಂದು ಆಟೋ ಟ್ಯಾಗಿಂಗ್ ಬಗ್ಗೆ ಎಲ್ಲಿರ್ಬೋದು? ಅದು ಕೂಡ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆದರೆ ಅದಾದ ಮೇಲೆ ಕೆಲವು ನೋಟಿಫಿಕೇಶನ್ ಬಂದರೆ ಇದು ಮತ್ತೆ ವಾಪಸ್ ಹೋಗಿರುತ್ತೆ. ಎಲ್ಲಿರುತ್ತೆ ಅದನ್ನು ನೋಡ್ಕೊಳ್ಳೋಣ ಬನ್ನಿ. ಮತ್ತೆ ಮೇಲ್ ಬನ್ನಿ. ಮೇಲ್ ಬಂದರೆ ಇಲ್ಲಿ ಬಲಗಡೆ ಪ್ಲಸ್ ಮಾರ್ಕ್ ಹತ್ರ ಒಂದು ಬೆಲ್ ಬಟನ್ ಇದೆಯಲ್ಲ, ಅಂದರೆ ನಿಮ್ಮ ಪ್ರೊಫೈಲ್ ಪಕ್ಕ ಮತ್ತು ಪ್ಲಸ್ ಮಾರ್ಕ್ ಪಕ್ಕ ಇದೆಯಲ್ಲ, ಅಂದರೆ ಸೆಂಟ್ರಲ್ ಇದೆಯಲ್ಲ, ಆ ನೋಟಿಫಿಕೇಷನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯಾವ್ಯಾವೆಲ್ಲ ನೋಟಿಫಿಕೇಷನ್ ಬಂದೋ ಯೂಟ್ಯೂಬಿಂದ ಅವೆಲ್ಲವೂ ಇಲ್ಲಿ ಗೊತ್ತಾಗ್ತಾ ಹೋಗ್ತವೆ. ಇಲ್ಲಿ ಹುಡ್ಕೊಳ್ಳಿ, ಆಟೋ ಟ್ಯಾಗಿಂಗ್ ಬಗ್ಗೆ ಬಂದಿದೆಯಾ ಇಲ್ವಾ, ಅಥವಾ ಬಂದಿದ್ದು ಮತ್ತೆ ಇಲ್ಲಿ ನೋಟಿಫಿಕೇಷನ್ನಲ್ಲಿ ಹೋಗಿ ಕುಳ್ತಿದೆಯಾ ಇದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಂದಿದೆ ನೋಡಿ, ಕಮಿಂಗ್ ಸೂನ್ AI ಪವರ್ಡ್ ಆಟೋ ಟ್ಯಾಗಿಂಗ್, ಟ್ಯಾಗ್ ಪ್ರಾಡಕ್ಟ್ಸ್ ಫಾಸ್ಟರ್ ವಿತ್ ಆಟೋ ಟ್ಯಾಗಿಂಗ್, ಆಪ್ಟ್ ಔಟ್ ಅಟ್ ಎನಿ ಟೈಮ್ ಅಂತಿದೆ. ಅಂದರೆ 2 days ಬ್ಯಾಕು ಇದು ನನಗೆ ಬಂದಿದೆ. ಈಗ ನಾನು ಇದನ್ನು ನಿಮಗೆ ಇನ್ಫಾರ್ಮೇಷನ್ ಆಗಿ ಕೊಡ್ತಿದ್ದೀನಿ. ಇದೊಂದು ಅಪ್ಡೇಟ್ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಈ ಒಂದು ಚಾನಲ್ಗೆ AI ಪವರ್ಡ್ ಆಟೋ ಟ್ಯಾಗಿಂಗನ್ನು ಕೊಡ್ತೀವಿ. ಅಲ್ಲಿ ಟ್ಯಾಗ್ ಪ್ರಾಡಕ್ಟನ್ನು ಆಟೋ ಆಗಿ AI ಮಾಡಿಕೊಡುತ್ತೆ. ನಿಮಗೆ ಆದಷ್ಟು ಇಲ್ಲಿ ಹೆಚ್ಚು ಉಪಯೋಗ ಆಗುತ್ತೆ. ನೀವು ಒಂದೊಂದೇ ಪ್ರಾಡಕ್ಟನ್ನು ಟ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಬನ್ನಿ. ಕ್ಲಿಕ್ ಮಾಡಿಕೊಂಡ್ರೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. ಈಗ ಯು ವಿಲ್ ಬಿ ಏಬಲ್ ಟು ಎಂಜಾಯ್ AI ಸಪೋರ್ಟೆಡ್ ಆಟೋ ಟ್ಯಾಗಿಂಗ್ ಫಾರ್ ಶಾಪಿಂಗ್ ಕಂಟೆಂಟ್ ಅಂತ. ಮತ್ತು ಇದು ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡೋಣ, ಏನಿದೆ ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಹೌ ವಿಲ್ ದಿಸ್ ಹೆಲ್ಪ್ ಮೀ ಅಂತ. ಫೋಕಸ್ ಮೋರ್ ಆನ್ ಕಂಟೆಂಟ್ ಕ್ರಿಯೇಷನ್ ಅಂಡ್ ಸ್ಪೆಂಡ್ ಲೆಸ್ ಟೈಮ್ ಮಾನ್ಯುವಲಿ ಪ್ರಿಪೇರಿಂಗ್ ಯುವರ್ ಟ್ಯಾಗ್ಡ್ ಪ್ರಾಡಕ್ಟ್ಸ್. ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ, ಕಂಟೆಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಫೋಕಸ್ ಮಾಡಿ, ಮತ್ತು ಲೆಸ್ ಟೈಮನ್ನು ನೀವು ಈ ಪ್ರಾಡಕ್ಟನ್ನು ಟ್ಯಾಗ್ ಮಾಡೋದಕ್ಕೆ ಹಾಕಿ. ಯಾಕೆಂದರೆ ನಾವು ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದೆ. ಎರಡನೇದು, ಸ್ಟ್ರೀಮ್ ಲೈನ್ ಹೌ ಯು ಟ್ಯಾಗ್ ಪ್ರಾಡಕ್ಟ್ ಇನ್ ಯುವರ್ ಶಾಪಿಂಗ್ ಕಂಟೆಂಟ್. ಒಂದು ಸ್ಟ್ರೀಮ್ ಲೈನ್ ಮಾಡಿ ಬಿಟ್ಬಿಡಿ. ನಿಮ್ಮ ಚಾನಲ್ಗೆ ಈ ಒಂದು ಪ್ರಾಡಕ್ಟ್ಗಳು ಹೇಗೆ ನಿಮಗೆ ಟ್ಯಾಗ್ ಆಗಬೇಕು ಅಂತಕ್ಕಂಥ ಒಂದು ಸ್ಟ್ರೀಮ್ ಲೈನನ್ನು ಮಾಡಿ ಬಿಟ್ಬಿಡಿ ಎಂಬುದಾಗಿ ಹೇಳ್ತಾ ಇದೆ. ನೆಕ್ಸ್ಟ್ ಮೂರನೇದು, ಕಂಪಾನ್ಸಿವ್ ಟ್ಯಾಗಿಂಗ್ ಕ್ಯಾನ್ ಅಲೋ ಫಾರ್ ಮೋರ್ ಕಮಿಷನ್ ಆಪರ್ಚುನಿಟೀಸ್ ಅಂತ ಹೇಳುತ್ತೆ. ಅಂದರೆ ಜೊತೆಗೆ ನೀವು ಕಂಪ್ಯಾರಿಸನ್ ಮಾಡ್ಬೋದು, ಯಾವ ಪ್ರಾಡಕ್ಟು ಟ್ಯಾಗ್ ಆದರೆ ಹೆಚ್ಚು ಕಮಿಷನ್ ಬರುತ್ತೆ. ಈ ರೀತಿಯಲ್ಲೂ ಕೂಡ ನೀವು ಆಪರ್ಚುನಿಟೀಸ್ನೆಲ್ಲ ನೋಡಿಕೊಂಡು ಅದನ್ನು ಟ್ಯಾಗ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು AI ಎಲ್ಲ ಮಾಡಿಕೊಡ್ತಾ ಇರುತ್ತೆ, ಕಂಪಾನ್ಸೇಷನ್ ಮಾಡಿಕೊಡುತ್ತೆ. ನೀವು ಅದನ್ನು ಬೇಕಾದ್ರೆ ಕ್ಲಿಕ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತಿದ್ದಾರೆ. ಸೆಟ್ ಯುವರ್ ಪ್ರಿಫರೆನ್ಸ್ ಅಂಡ್ ಆಪ್ಟ್ ಔಟ್ ಅಟ್ ಎನಿ ಟೈಮ್. AI ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ಸೊ ರಿವ್ಯೂ ಆಟೋ ಟ್ಯಾಗ್ಸ್ ಫಾರ್ ಅಕ್ಯುರೇಸಿ ಬಿಫೋರ್ ಪಬ್ಲಿಷಿಂಗ್ ಯುವರ್ ಕಂಟೆಂಟ್. ಜೊತೆಗೆ ಹೇಳ್ತಾರೆ, ನೀವು ನಿಮ್ಮ ಪ್ರಿಫರೆನ್ಸ್ನ ಸೆಟ್ ಮಾಡಿ ಬಿಡ್ಬೋದು. ಯಾವ ಟೈಮಲ್ಲಿ ಈ ಒಂದು ಪ್ರಾಡಕ್ಟೆಲ್ಲ ಟ್ಯಾಗ್ ಹಾಕಬೇಕು ಅಂತಕ್ಕಂಥದ್ದನ್ನು ನೀವು ಸೆಟ್ ಮಾಡಿ ಬಿಡ್ಬೋದು. ಕಂಟೆಂಟು ಪಬ್ಲಿಷ್ ಆಗೋ ಮುನ್ನನೇ ನೀವು ಈ ಪ್ರಾಡಕ್ಟ್ಗಳನ್ನು ಹೇಗೆ
ಈ ಪ್ರಾಡಕ್ಟ್ಗಳು ಹೇಗೆ ಟ್ಯಾಗ್ ಆಗಬೇಕು, ಯಾವಾಗ ಟ್ಯಾಗ್ ಆಗಬೇಕು, ಯಾವ ರೀತಿ ಟ್ಯಾಗ್ ಆಗಬೇಕು, ಎಷ್ಟು ಟ್ಯಾಗ್ ಆಗಬೇಕು ಎಲ್ಲವನ್ನು ನೀವು ಸೆಟ್ ಮಾಡ್ಬೋದು. ಅದು ಪ್ರಿಫರೆನ್ಸ್ ಪ್ರಕಾರನೇ ನೀವು ಸೆಟ್ ಮಾಡ್ಬೋದು. AI ಕ್ಯಾನ್ ಮೇಕ್ ಮಿಸ್ಟೇಕ್ಸ್. AI ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನೀವು ಅದನ್ನು ಸೆಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದನ್ನು ಕೂಡ ನೀವು ಮಾಡ್ಬೋದು ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ಏನು ನೋಟಿಫಿಕೇಶನ್ ಬಂದಿದೆ ಇದನ್ನು ನೋಡ್ಕೊಳ್ಳಿ. ಇದು ಬಂದಿದ್ದರೆ ನಿಮಗೆ ನೆಕ್ಸ್ಟು ಈ AI ಪ್ರಾಡಕ್ಟ್ ಟ್ಯಾಗಿಂಗ್ ನಿಮಗೆ ಅವಕಾಶ ಸಿಗುತ್ತೆ, ಕಮಿಷನ್ನು ಹೆಚ್ಚು ಸಿಗುತ್ತೆ, ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಜೊತೆಗೆ ಇಲ್ಲಿದೆ ಸಿ ಹೌ ಇಟ್ ವರ್ಕ್ಸ್ ಅಂತ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಡೀಟೇಲ್ಸು ಇಲ್ಲಿ ಕೊಡ್ತಾ ಹೋಗ್ತಾರೆ. ಏನು ಯೂಟ್ಯೂಬ್ ಹೆಲ್ಪ್ ಸೆಂಟರ್ ಇದೆಯೋ ಇಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಟ್ಯಾಗ್ ಪ್ರಾಡಕ್ಟ್ ಇನ್ ಯುವರ್ ಕಂಟೆಂಟ್ ಅಂತ ಇಲ್ಲಿ ನೀವು ನೀಟಾಗಿ ಓದ್ಕೋಬೋದು. ಇಲ್ಲಿ ಓದ್ಕೊಂಡ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಕ್ಲಾರಿಟಿ ಸಿಗುತ್ತೆ. ಟ್ಯಾಗಿಂಗ್ ಗ್ರೂಪ್ಡ್ ಪ್ರಾಡಕ್ಟ್ಸ್ ಅಂತಲೂ ಇದೆ, ಅಂದರೆ ಯಾವೆಲ್ಲ ಪ್ರಾಡಕ್ಟ್ಗಳು ಗ್ರೂಪ್ ಆಗಿರ್ತವೆ ಆ ರೀತಿಯಲ್ಲೂ ನೀವು ಟ್ಯಾಗ್ ಮಾಡೋಕ್ಕೆ ಅವಕಾಶ ಇದೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟು ಟ್ಯಾಗಿಂಗ್ ಗೈಡ್ಲೈನ್ಸು, ಟ್ಯಾಗ್ ಮಾಡೋದಕ್ಕೆ ಗೈಡ್ಲೈನ್ಸು ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹೀಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಇಲ್ಲಿ ಕೊಡ್ತಾರೆ. ಮತ್ತು ಮೀಟಿಂಗ್ ಗೈಡ್ಲೈನ್ಸು ಕೂಡ ಕೊಡ್ತಾರೆ. ಹೀಗೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ಓದ್ಕೊಳ್ಬೋದು. ಇದನ್ನು ಓದ್ಕೊಂಡ್ರೆ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಪ್ರಾಡಕ್ಟನ್ನು ಹೇಗೆ ಟ್ಯಾಗ್ ಮಾಡೋಕ್ಕೆ ಸಾಧ್ಯ ಇದೆ, AI ಹೇಗೆ ಮಾಡಿಕೊಡುತ್ತೆ ಅಂತಕ್ಕಂಥ ಎಲ್ಲ ಇನ್ಫಾರ್ಮೇಷನ್ಸು ಇದರಲ್ಲಿ ನಿಮಗೆ ಸಿಗುತ್ತೆ. ಒಟ್ಟಾರೆಯಾಗಿ ನೀವು ಇದನ್ನು ಏನಾದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ಅಂದರೆ ನಿಮಗೆ ಈ ಆಪ್ಷನ್ಸ್ ಬಂದಾಗ ಸೆಲೆಕ್ಟ್ ಮಾಡಿಕೊಂಡ್ರೆ ಖಂಡಿತ ನೀವು ಕಮಿಷನ್ನ ಹೆಚ್ಚು ತಗೋಬೋದು. ವೀಕ್ಷಕರೇ, ಗೊತ್ತಾಯ್ತಲ್ಲ, ಪ್ರಾಡಕ್ಟನ್ನ ಆಟೋ ಟ್ಯಾಗ್ ಮಾಡಲಿಕ್ಕೆ ಈ ರೀತಿಯಾಗಿ ನೋಟಿಫಿಕೇಶನ್ ಕೊಡ್ತಾ ಇದೆ. ನೀವು ಈ ನೋಟಿಫಿಕೇಶನ್ ಏನಾದ್ರು ಬಂದಿದ್ರೆ ಖಂಡಿತ ಅದನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಡಕ್ಟ್ಗಳು ಟ್ಯಾಗ್ ಆಗ್ತಾ ಹೋಗ್ತವೆ. ನೀವು ಟ್ಯಾಗ್ ಮಾಡೋ ಪ್ರಾಡಕ್ಟ್ ಅಷ್ಟೇ ಅಲ್ಲ, ಏನು ಇ ಕಾಮರ್ಸ್ ಇದೆಯೋ ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ ಈ ಥರದಲ್ಲಿ ಇರ್ತಕ್ಕಂಥ ಏನು ಪ್ರಾಡಕ್ಟ್ಗಳಿದಾವೋ ಈ ಎಲ್ಲವನ್ನ ಆಟೋ ಟ್ಯಾಗ್ ಮಾಡುವುದರ ಮೂಲಕ ನಿಮ್ಗೆ ಕಮಿಷನ್ನ ಒದಗಿಸ್ಕೊಡುತ್ತೆ. ಇದರಿಂದ ನೀವು ಒಂದಷ್ಟು ಇನ್ಕಮ್ನು ಕೂಡ ಏನು ವ್ಯೂಸ್ ಇದೆಯೋ ಆ ವ್ಯೂಸ್ ಮೇಲೆ ನಿಮ್ಗೆ ಏನು ಅರ್ನಿಂಗ್ ಅನ್ನ ಮಾಡ್ಕೊಡ್ತಾ ಇದೆ ಯೂಟ್ಯೂಬ್, ಅದ್ರ ಜೊತೆಗೆ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಕಮಿಷನ್ ಕೂಡ ಕೊಡ್ಲಿಕ್ಕೆ ಹೋಗ್ತಾ ಇದೆ. ವೀಕ್ಷಕರೇ, ಇದೊಂದು ಉತ್ತಮ ಫೀಚರ್ಸ್ ಅಂತ ಹೇಳಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಗೆ ಏನ್ ಅನಿಸ್ತೋ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಈ ನೋಟಿಫಿಕೇಶನ್ ಬಂದಿದೆ ಅಥವಾ ಯಾರಿಗೆಲ್ಲ ಬರ್ಲಿಲ್ಲ ಅವರು ಕೂಡ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.